ಕುಡಿಯೋಕೆ ಹಣ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಮನೆಗೆ ಬೆಂಕಿ ಇಟ್ಟಿರುವಂತಹ ಘಟನೆ ನಡೆದು ಹೋಗಿದೆ. ಪ್ರಮುಖವಾಗಿ ಮೈಸೂರಿನ ರಮ್ಮನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದಾಗಿದ್ದು, ಆರೋಪಿ ಶಿವಪ್ರಕಾಶ್ ಎಂಬಾತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಗ್ರಾಮದಲ್ಲಿ ಕಲಾವತಿ ಎಂಬಾಕೆ ಬಳಿ ಪುತ್ರ ಶಿವಪ್ರಕಾಶ್ ಕುಡಿಯೋದಕ್ಕೆ ಹಣ ಕೇಳಿದ್ರಂತೆ. ಈ ವೇಳೆ ಹಣ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ತಾಯಿ ಮನೆಯೊಳಗಡೆ ಇದ್ದಾಗಲೇ ಹೊರಗಿನಿಂದ ಮನೆಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾನೆ. ಕೂಡಲೇ ಸ್ಥಳೀಯರು ಸ್ಥಳಕ್ಕಾಗಮಿಸಿ ತಾಯಿಯನ್ನ ರಕ್ಷಣೆ ಮಾಡಿದ್ದಾರೆ. ಮನೆಯಲ್ಲಿದ್ದ 60,000 ಮೌಲ್ಯದ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ. ಕ್ಲಿಯರಿಟಿ ವಿಡಿಯೋ ಮಾಡೋಣ. ಫಸ್ಟ್ ಪೊಲೀಸ್ ಕರ್ಸು, ಆಮೇಲೆ ಫೈರ್ ಫೈರಿಂಗ್ ಇದು ಸಿಲಿಂಡರ್ ಇಲ್ಲ ತಾನೆ. ಐತೆ ಸಿಲಿಂಡರ್ ಐತೆ. ಫೈರಿಂಗ್ ಫೋನ್ ಮಾಡಿ ನೀರಕ್ಕೋ ಫಸ್ಟ್. ಇಲ್ಲ ಸಿಲಿಂಡರ್ ಅಲ್ಲ, ಬಕೆಟ್ ತರ ಐತೆ ಅದು. ನೀರಕ್ಕೋ ಫಸ್ಟ್. ಸಿಲಿಂಡರ್ ಇದೆ, ಸ್ವಲ್ಪ ದೂರ ನಿಂತ್ಕೊಳ್ಳಿ ಅಷ್ಟೇ. ಸುಮ್ಮನೆ ಬ್ಲಾಸ್ಟ್ ಆದ್ರೆ ಸುಮ್ಮನೆ ಇದು ಸ್ಪ್ರೆಡ್ ಆಗುತ್ತೆ. ಆಯ್ತು ಕಣ. ಇದು 112 ಪೊಲೀಸ್ ಕರ್ಸು, ವಿಡಿಯೋ ಮಾಡೋಣ. ಕ್ಲಿಯರಿಟಿ ವಿಡಿಯೋ ಮಾಡೋಣ. ಫಸ್ಟ್ ಪೊಲೀಸ್ ಕರ್ಸು, ಆಮೇಲೆ ಫೈರ್ ಫೈರಿಂಗ್ ಇದು ಸಿಲಿಂಡರ್ ಇಲ್ಲ ತಾನೆ. ಐತೆ ಸಿಲಿಂಡರ್ ಐತೆ. ಫೈರಿಂಗ್ ಫೋನ್ ಮಾಡಿ ನೀರಕ್ಕೋ ಫಸ್ಟ್. ಇಲ್ಲ ಸಿಲಿಂಡರ್ ಅಲ್ಲ, ಬಕೆಟ್ ತರ ಐತೆ ಅದು. ನೀರಕ್ಕೋ ಫಸ್ಟ್. ಸಿಲಿಂಡರ್ ಇದೆ, ಸ್ವಲ್ಪ ದೂರ ನಿಂತ್ಕೊಳ್ಳಿ ಅಷ್ಟೇ.